ಓಂ ಶ್ರೀ ಮಂಜುನಾಥಾಯ ನಮಃ. ಸರ್ವೋಜನೋ ಸುಖಿನೋ ಭವಂತು ಅಂತ ನಾನು ಈ ವಿಡಿಯೋ ಮಾಡುವ ಕಾರಣ ಏನೆಂದರೆ, ಇತ್ತೀಚಿನ ಘಟನೆಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಕೆಲವರು ಕಿಡಿಗೇಡಿಗಳು ಅಪಪ್ರಚಾರ ಮಾಡುವಂಥದ್ದು. ಇದು ನನಗೆ ಒಳ್ಳೆಯದಲ್ಲ ಅಂತ ಅನಿಸ್ತದೆ. ಶ್ರೀ ಮಂಜುನಾಥ ಶ್ರೀ ಕ್ಷೇತ್ರ ಆದಿಪುರಾಣದಿಂದ ಬಂದಂಥದ್ದು. ಇದು ಕದ್ರಿ ವಿಶ್ವನಾಥನ ಶ್ರೀ ಮಂಜುನಾಥ ಧರ್ಮಸ್ಥಳ ಅಣ್ಣಪ್ಪ ತುಂಬ ಕೋಟ್ಯಾಂತರ ಭಕ್ತಾದಿಗಳನ್ನು ಪಡೆದುಕೊಂಡಂಥ ಕ್ಷೇತ್ರ. ಇತ್ತೀಚಿನದಲ್ಲಿ ಕ್ಷೇತ್ರದ ಮೇಲೆ ಅಪಪ್ರಚಾರ. ನಾನು ಯಾವ ಧರ್ಮ ವಿರೋಧಿಯಲ್ಲ, ಯಾವ ವ್ಯಕ್ತಿ ವಿರೋಧಿಯೂ ಅಲ್ಲ. ನಾವು ಯೋಚಿಸಬೇಕಾಗ್ತದೆ ಈ ಸಮಯದಲ್ಲಿ. ಧರ್ಮ ಅಂದರೆ ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿ ಹುಟ್ಟುತ್ತಾನೋ ಅವರವರಿಗೆ ಆ ಧರ್ಮದ ಮೇಲೆ ಪ್ರೀತಿ ಇರುತ್ತೆ, ಸಹಜ, ಸ್ವಾಭಾವಿಕವಾಗಿ. ಇದು ಸೌಜನ್ಯ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಅದು ಈಗ ತನಿಖೆಯಲ್ಲಿದೆ. ರಾಜ್ಯ ಸರ್ಕಾರ SIT ತನಿಖೆ ಕೊಟ್ಟಿದೆ. ಅದು ಮುಂದಿನ ಬೆಳವಣಿಗೆಗಳಲ್ಲಿ ಗೊತ್ತಾಗ್ತದೆ. ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಅದೇ ವಿಚಾರವನ್ನು ಕೆಲವು ಕಿಡಿಗೇಡಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ಬರಲಿ ಅಂತ ಹೇಳಿ ಕ್ಷೇತ್ರದ ಹೆಸರು ತಗೊಂಡು ಭಕ್ತಾದಿಗಳನ್ನು ನಂಬಿಕೆ ಕೋಟ್ಯಾಂತರ ಜನ, ನಮ್ಮ ಕರ್ನಾಟಕದವರಲ್ಲದೆ ನಮ್ಮ ನೆರೆ ರಾಜ್ಯದವರಾಗಿರ್ಬೋದು, ನಮ್ಮ ಉತ್ತರ ಭಾರತೀಯರಾಗಿರ್ಬೋದು, ಹೊರ ದೇಶಗಳಿಂದಲೂ ಸಹ ಅಲ್ಲಿ ಮಂಜುನಾಥನ ಭಕ್ತರಿದ್ದಾರೆ. ಇದು ತುಂಬ ನೋವಿನ ಸಂಗತಿ, ನೋವು ಉಂಟು ಮಾಡ್ತದೆ. ನಾನು ಅಲ್ಲಿ ಪರಮಭಕ್ತ. ಇದು ಪರಶುರಾಮನ ನಾಡು. ಇಲ್ಲಿ ಈ ಭೂಮಿಯಲ್ಲಿ ಶ್ರೀ ಕ್ಷೇತ್ರವನ್ನು ಅಪಪ್ರಚಾರ ಮಾಡುವಂಥದ್ದು. ನಾನು ಹೇಳಿದ ಹಾಗೆ ಸೌಜನ್ಯ ಮಗಳಿಗೆ ನ್ಯಾಯ ಸಿಗಬೇಕು. ಹಾಗಂತ ಹೇಳಿ ನಾವು ಒಂದು ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡುವಂಥದ್ದಲ್ಲ. ಈ ಡಾಕ್ಟರ್ ಬಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ, ಸಮಾಜಮುಖಿ ಚಟುವಟಿಕೆಗಳು, ಎಲ್ಲ ಹಕ್ಕುಗಳು ಪಡೆದಿರ್ತಾರೆ. ಹಾಗಂತ ಹೇಳಿ ಯಾವುದೇ ಒಂದು ಸಾಕ್ಷಿ ಇಲ್ಲದೆ ದೃಢವಾದ ಕ್ಷೇತ್ರದ ಮೇಲೆ ಮಾಡುವಂಥದ್ದಲ್ಲ. ಇದು ನಮ್ಮೆಲ್ಲರ ಪುಣ್ಯಕ್ಷೇತ್ರ. ಈಗ ಕಾನೂನು ಪ್ರಕಾರವಾಗಿ ನಡೀತಾ ಇದೆ SIT ತನಿಖೆ. ಬರಲಿ. ಈಗ ಅದನ್ನು ಬಿಟ್ಟು ನಮ್ಮಲ್ಲಿ ಕೆಲವರು ಬುದ್ಧಿಜೀವಿಗಳಂತ ಹೇಳಿ ಕರ್ಕೊಂಡವರು ಈ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡುವಂಥದ್ದು. ಇದು ಮೊದಲಲ್ಲ. ಈ ಕ್ಷೇತ್ರಗಳಲ್ಲಿ ಕಾಶಿ ಇರ್ಬೋದು, ಹೊಸನಗರ ರಾಮಚಂದ್ರಪುರ ಮಠ ಇರ್ಬೋದು, ಶಬರಿಮಲೆ ಇರ್ಬೋದು, ಈಶಾ ಫೌಂಡೇಶನ್ ಇರ್ಬೋದು,
ಹೀಗೆ ಹಲವಾರು ಧರ್ಮಕ್ಷೇತ್ರಗಳಲ್ಲಿ ಒಡಿತು ತನಕ ತರಲಿಕ್ಕೆ, ವಿಭಾಗ ಮಾಡಲಿಕ್ಕೆ ಇಂಥ ಕಿಡಿಗೇಡಿಗಳು ಕಾಯ್ತಾ ಇರ್ತಾರೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಸೌಜನ್ಯ ಅನ್ನೋ ಮಗಳಿಗೆ ನ್ಯಾಯ ಸಿಗಬೇಕು, ಅವರುಗಳಿಗೆ ಕಠಿಣ ಶಿಕ್ಷೆ ಆಗಲಿ ಕಾನೂನು ಪ್ರಕಾರ. ಹಾಗಂತ ಹೇಳಿ ಶ್ರೀ ಕ್ಷೇತ್ರದ ಮೇಲೆ, ಧರ್ಮಸ್ಥಳದ ಮೇಲೆ ಅಣ್ಣಪ್ಪ ಸ್ವಾಮಿ ಇರುವಂಥ ಕೋಟ್ಯಾಂತರ ಭಕ್ತರು ನಂಬಿಕೆ ಇಟ್ಟಂತಹ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡುವಂಥವರು ಸರಿಯಲ್ಲ. ನನ್ನ ಈ ಮಾತಿಗೆ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು.